ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ನಲ್ಲಿ 2024 ಕ್ವಶನ್ ಪೇಪರ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಅದರಲ್ಲಿ ರೇಷಿಯೋ ಅನಾಲಿಸಿಸ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಕ್ವಶನ್ ಈ ಥರದಲ್ಲಿ ಕೊಟ್ಟಿದ್ದಾರೆ. 7th ಒನ್ ಕ್ವಶನ್, ಆವ್ರೇಜ್ ಸ್ಟಾಕ್ ಆಫ್ ದ ಫರ್ಮ್ ಈಸ್ ₹40,000. ಒಂದು ಕಂಪನಿಯ ಫರ್ಮಿನ ಆವ್ರೇಜ್ ಸ್ಟಾಕು 40,000 ಇದೆ. ಓಪನಿಂಗ್ ಸ್ಟಾಕು ಕ್ಲೋಸಿಂಗ್ ಸ್ಟಾಕಿಗಿಂತ 10,000 ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರೋಂಥ ಸೆಂಟೆನ್ಸ್ ಸ್ವಲ್ಪ ಗ್ರಾಮಟಿಕಲಿ ಮಿಸ್ಟೇಕ್ ಇದೆ. ಓಪನಿಂಗ್ ಸ್ಟಾಕು ಕ್ಲೋಸಿಂಗ್ ಸ್ಟಾಕಿಗಿಂತ 10,000 ಜಾಸ್ತಿ. ಹಾಗಾದರೆ ಓಪನಿಂಗ್ ಸ್ಟಾಕ್ ಮತ್ತು ಕ್ಲೋಸಿಂಗ್ ಸ್ಟಾಕ್ ಎಷ್ಟು ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಆವ್ರೇಜ್ ಸ್ಟಾಕಿಗೆ ಫಾರ್ಮುಲಾ ನೋಡಿ. ಆವ್ರೇಜ್ ಸ್ಟಾಕ್ ಅನ್ನುವಂಥ ಟರ್ಮ್ ನೀವು ಎಲ್ಲಿ ಬರುತ್ತೆ ಅಂತಂದರೆ ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಅಂತ ಒಂದು ರೇಷಿಯೋ ಇದೆ. ಆ ರೇಷಿಯೋದಲ್ಲಿ ಆವ್ರೇಜ್ ಸ್ಟಾಕ್ ಬಗ್ಗೆ ನೀವು ತಿಳ್ಕೊಳ್ಬೋದು. ಸ್ಟಾಕ್ ಟರ್ನ್ ಓವರ್ ರೇಷಿಯೋಗೆ ಫಾರ್ಮುಲಾ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಡಿವೈಡೆಡ್ ಬೈ ಆವ್ರೇಜ್ ಸ್ಟಾಕ್. ಆವ್ರೇಜ್ ಸ್ಟಾಕ್ ಹೇಗೆ ಸಿಗುತ್ತೆ ಅಂದರೆ ಓಪನಿಂಗ್ ಸ್ಟಾಕ್ ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ಡಿವೈಡೆಡ್ ಬೈ 2. ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ನಾವೀಗ ಓಪನಿಂಗ್ ಸ್ಟಾಕ್ ಮತ್ತು ಕ್ಲೋಸಿಂಗ್ ಸ್ಟಾಕನ್ನು ಫೈಂಡ್ ಔಟ್ ಮಾಡ್ಬೋದು. ಫಸ್ಟು ಕ್ವಶನಲ್ಲಿ ಕೊಟ್ಟಿರುವಂಥ ಡೀಟೇಲ್ಸನ್ನು ಬರ್ಕೊಳ್ಳೋಣ. ಆವ್ರೇಜ್ ಸ್ಟಾಕ್ ಎಷ್ಟು ಕೊಟ್ಟಿದ್ದಾರೆ? ಆವ್ರೇಜ್ ಸ್ಟಾಕ್ ಈಕ್ವಲ್ಸ್ ಕ್ವಶನಲ್ಲೇ ಕೊಟ್ಟಿದ್ದಾರೆ. ಆವ್ರೇಜ್ ಸ್ಟಾಕ್ 40,000 ಅಂತ ಕೊಟ್ಟಿದ್ದಾರೆ. ದೆನ್ ಓಪನಿಂಗ್ ಸ್ಟಾಕ್ ಮತ್ತು ಕ್ಲೋಸಿಂಗ್ ಸ್ಟಾಕ್ ಬಗ್ಗೆ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೋ ಹಾಗೆ ಬರ್ಕೊಳ್ಳೋಣ. ಓಪನಿಂಗ್ ಸ್ಟಾಕ್ ಏನು ಕೊಟ್ಟಿದ್ದಾರೆ? ಕ್ಲೋಸಿಂಗ್ ಸ್ಟಾಕಿಗಿಂತ 10,000 ಜಾಸ್ತಿ ಅಂತ ಕೊಟ್ಟಿದ್ದಾರೆ. ಕ್ಲೋಸಿಂಗ್ ಸ್ಟಾಕ್ ಬಗ್ಗೆ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ? ಕ್ಲೋಸಿಂಗ್ ಸ್ಟಾಕ್ ಬಗ್ಗೆ ಏನೂ ಇನ್ಫಾರ್ಮೇಷನ್ ಕೊಡಲಿಲ್ಲ. ಏನು ನಮಗೆ ಕ್ಲೋಸಿಂಗ್ ಸ್ಟಾಕ್ ಗೊತ್ತಿಲ್ಲದಿದ್ದಾಗ ಎಕ್ಸ್ ಅಂತ ಬರ್ಕೊಳ್ಬೇಕು. ಏನಕ್ಕೆಂದರೆ ಕ್ಲೋಸಿಂಗ್ ಸ್ಟಾಕ್ ನಮಗೆ ಗೊತ್ತಿಲ್ಲ. ಓಪನಿಂಗ್ ಸ್ಟಾಕ್ ಬಗ್ಗೆ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ? ಕ್ಲೋಸಿಂಗ್ ಸ್ಟಾಕಿಗಿಂತ 10,000 ಜಾಸ್ತಿ. ಸೊ ಕ್ಲೋಸಿಂಗ್ ಸ್ಟಾಕಿಗೆ ಎಷ್ಟೊಂದು ಬರ್ಕೊಂಡಿದ್ವಿ? ಎಕ್ಸ್ ಅಂತ ಬರ್ಕೊಂಡಿದ್ವಿ. ಓಪನಿಂಗ್ ಸ್ಟಾಕ್ ಎಷ್ಟು? ಕ್ಲೋಸಿಂಗ್ ಸ್ಟಾಕಿಗಿಂತ 10,000 ಜಾಸ್ತಿ. ಹಾಗಾದರೆ ಎಷ್ಟು ಬರ್ಕೊಳ್ಬೇಕು? ಎಕ್ಸ್ ಪ್ಲಸ್ 10,000. ಏನಕ್ಕೆ ಅಂತಂದರೆ ಇದಕ್ಕಿಂತ 10,000 ಜಾಸ್ತಿ. ಸೊ ಎಕ್ಸ್ ಪ್ಲಸ್ 10,000. ಸೊ ಇದನ್ನೇ ಫಾರ್ಮುಲಾಕ್ಕೆ ಬರ್ಕೊಂಡಾಗ ನಮಗೆ ಓಪನಿಂಗ್ ಸ್ಟಾಕ್ ಮತ್ತು ಕ್ಲೋಸಿಂಗ್ ಸ್ಟಾಕ್ ವ್ಯಾಲ್ಯೂ ಸಿಗುತ್ತೆ. ಆವ್ರೇಜ್ ಸ್ಟಾಕ್ ಈಕ್ವಲ್ಸ್, ನಾನು ಫಾರ್ಮುಲಾ ಬರ್ಕೊಳ್ತಾ ಇದ್ದೀನಿ. ಇಲ್ಲಿ ಫಾರ್ಮುಲಾ ಬರ್ಕೊಂಡಿದ್ದೀನಿ. ಆವ್ರೇಜ್ ಸ್ಟಾಕ್ 40,000 ಈಕ್ವಲ್ಸ್ ಓಪನಿಂಗ್ ಸ್ಟಾಕ್. ಓಪನಿಂಗ್ ಸ್ಟಾಕಿಗೆ ಏನಂತ ಬರ್ಕೊಂಡಿದ್ದೀವಿ? ಎಕ್ಸ್ ಪ್ಲಸ್ 10,000. ಫಾರ್ಮುಲಾದಲ್ಲಿ ಪ್ಲಸ್ ಇದೆ, ಪ್ಲಸ್ ಬರ್ಕೊಳ್ತಾ ಇದ್ದೀನಿ. ಕ್ಲೋಸಿಂಗ್ ಸ್ಟಾಕ್ ಎಕ್ಸ್ ಬರ್ಕೊಂಡಿದ್ದೀನಿ, ಎಕ್ಸ್ ಅಂತ ಬರ್ಕೊಂಡಿದ್ವಿ, ಅದನ್ನೇ ಇಲ್ಲಿಗೆ ಬರ್ಕೊಳ್ತಾ ಇದ್ದೀನಿ. ಡಿವೈಡೆಡ್ ಬೈ 2. ಸೊ 2 ಟೈಮ್ಸ್ ಎಕ್ಸ್ ಇದೆ. 40,000 ಈಕ್ವಲ್ಸ್ 2 ಟೈಮ್ಸ್ ಎಕ್ಸ್ ಇರೋದ್ರಿಂದ 2x ಆಗುತ್ತೆ. ಪ್ಲಸ್ 10,000 ಹೋಲ್ ಡಿವೈಡೆಡ್ ಬೈ 2. ಸೊ ಈಗ ಡಿವೈಡ್ ಮಾಡಬೇಕಾದ್ರೆ ಹೇಗೆ ಅಂತಂದರೆ 2x ಡಿವೈಡೆಡ್ ಬೈ 2. 2 1s are 2, 2 5s are 10,000 ಆಗುತ್ತೆ. ಸೊ 40,000 ಈಕ್ವಲ್ಸ್ ಎಕ್ಸ್ ಪ್ಲಸ್ 5,000. ಏನಕ್ಕೆ ಅಂತಂದರೆ ಡಿವೈಡ್ ಮಾಡಿದಾಗ ಎಕ್ಸ್ ಪ್ಲಸ್ 5,000 ಬರುತ್ತೆ. 2 1s are 2, ಸೊ ಎಕ್ಸ್ ಬಂತು. 2 5s are 10, ಸೊ ಪ್ಲಸ್ 5,000 ಬಂತು. ಸೊ ನಾವೀಗ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಾಗಿರೋದ್ರಿಂದ ಎಕ್ಸನ್ನು ಲೆಫ್ಟ್ ಸೈಡಿಗೆ ಬರ್ಕೊಳ್ಳೋಣ. ಎಕ್ಸ್ ಪ್ಲಸ್ 5,000 ಈಕ್ವಲ್ಸ್ 40,000. ಎಕ್ಸ್ ಈಕ್ವಲ್ಸ್ 40,000. ಇಲ್ಲಿರೋ 5,000 ಈಚೆ ಬಂದರೆ ಮೈನಸ್ 5,000 ಆಗುತ್ತೆ. ಎಕ್ಸ್ ಈಕ್ವಲ್ಸ್ 40,000 ಮೈನಸ್ 5,000 35,000 ಆಯಿತು. ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಆಯಿತು. ನಾವು ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಓಪನಿಂಗ್ ಸ್ಟಾಕ್ ಮತ್ತು ಕ್ಲೋಸಿಂಗ್ ಸ್ಟಾಕ್. ಕ್ವಶನಲ್ಲಿ ಅದನ್ನೇ ಫೈಂಡ್ ಔಟ್ ಮಾಡಲಿಕ್ಕೆ ಕೊಟ್ಟಿದ್ದು. ಫೈಂಡ್ ಔಟ್ ಇಟ್ಸ್ ಓಪನಿಂಗ್ ಸ್ಟಾಕ್ ಆ್ಯಂಡ್ ಕ್ಲೋಸಿಂಗ್ ಸ್ಟಾಕ್. ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಕ್ವಶನಲ್ಲಿ ಕ್ಲೋಸಿಂಗ್ ಸ್ಟಾಕಿಗೆ ಎಕ್ಸ್ ನೋಡಿ, ನಾವು ಆಲ್ರೆಡಿ ಎಕ್ಸ್ ಅಂತ ಬರ್ಕೊಂಡಿದ್ವಿ. ಸೊ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂದಿದೆ? 35,000. ಸೊ ಕ್ಲೋಸಿಂಗ್ ಸ್ಟಾಕ್ ವ್ಯಾಲ್ಯೂ ಎಷ್ಟು ಅಂತಂದರೆ 35,000. ಏನಕ್ಕೆ ಅಂದರೆ ಕ್ಲೋಸಿಂಗ್ ಸ್ಟಾಕಿಗೆ ಎಕ್ಸ್ ಅಂತ ಬರ್ಕೊಂಡಿದ್ವಿ, ಎಕ್ಸಿನ ವ್ಯಾಲ್ಯೂ 35,000 ಬಂದಿದೆ. ಓಪನಿಂಗ್ ಸ್ಟಾಕಿಗೆ ಹೇಗೆ? ಎಕ್ಸ್ ಪ್ಲಸ್ 35,000, ಎಕ್ಸ್ ಪ್ಲಸ್ 10,000. ಎಕ್ಸ್ ವ್ಯಾಲ್ಯೂ 35,000. 35,000 ಪ್ಲಸ್ 10,000 ಅಂತಂದರೆ ಓಪನಿಂಗ್ ಸ್ಟಾಕ್ 45,000 ಆಗುತ್ತೆ. 35,000ಕ್ಕಿಂತ 10,000 ಜಾಸ್ತಿ. 35,000 ಪ್ಲಸ್ 10,000 45,000. ಕ್ರಾಸ್ ಚೆಕ್ ಮಾಡ್ಬೋದು. ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ? ಓಪನಿಂಗ್ ಸ್ಟಾಕು ಕ್ಲೋಸಿಂಗ್ ಸ್ಟಾಕ್ಗಿಂತ 10,000 ಜಾಸ್ತಿ ಇರಬೇಕಂತೆ ಇದೆ. ಇವೆರಡನ್ನು ಆ್ಯಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಿದಾಗ 45,000 ಪ್ಲಸ್ 35,000 ಡಿವೈಡೆಡ್ ಬೈ 2 ಮಾಡಿದಾಗ ಆವ್ರೇಜ್ ಸ್ಟಾಕ್ ಬರಬೇಕು. ಆವ್ರೇಜ್ ಸ್ಟಾಕ್ ಬರುತ್ತೆ. ಸಿಂಪಲ್ ಕ್ಯಾಲ್ಕುಲೇಷನ್. ಸೊ ಈ ಥರದ ಪ್ರಾಬ್ಲಮನ್ನು 3 or 5 ಮಾರ್ಕ್ಸಿಗೆ ಕೊಡುವಂಥ ಚಾನ್ಸಸ್ ಇರುತ್ತೆ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.